ಕೂಡ ನೆರವಿಗೆ ಬರುತ್ತೆ. ಸದ್ಯ ಹೀಗೆ ಸರ್ಕಾರಿ ಹಾಗೂ ಬಡವರ ನೆರವಿಗೆ ಸಹಾಯ ಚಾಚಿ ನಿಂತಿದೆ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆ. ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವಂತೆ ವೈದ್ಯರು ಹಾಗೂ ಸರ್ಕಾರದ ನಡುವಿನ ವಾದ್ಯದಲ್ಲಿ ಬಡವರು ಕಂಗಾಲಾಗಿದ್ದಾರೆ. ಕಷ್ಟಗಾಲದಲ್ಲೇ ಕಂದಾಯ ಕಟ್ಟೋಕೆ ಕರೆ ಬಂದಿತ್ತು ಅನ್ನೋ ಹಾಗೆ ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿಯೇ ಸಲ್ಲದ ಕಾಯಿಲೆಗಳು ತಳವರ್ಗದ ಜನರನ್ನು ಹುರಿದು ಮುಕ್ಕುತ್ತಿವೆ. ಪರಿಣಾಮ ಚಿಕಿತ್ಸೆ ಇಲ್ಲದೆ ಜನ ಪರದಾಡುತ್ತಿದ್ದಾರೆ. ಜನರ ಸಂಕಷ್ಟ ಕಂಡು ಖಾಸಗಿ ಆಸ್ಪತ್ರೆಗಳು ದುಡ್ಡು ಮಾಡಿಕೊಳ್ಳುವ ದಾರಿಯನ್ನಷ್ಟೇ ನೋಡಿಕೊಳ್ಳುತ್ತಿದೆ. ಆದ್ರೆ ಕಲ್ಮಶ ಕೊಳದಲ್ಲಿ ಕಮಲವೂ ಇರುತ್ತೆ ಎಂಬಂತೆ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆಯೊಂದು ಉಳಿದೆಲ್ಲ ಆಸ್ಪತ್ರೆಗಳಿಗಿಂತ ವಿಭಿನ್ನ ದಾರಿ ತುಳಿದು ಬಡವರ ವರವಾಗಿ ಪರಿಣಮಿಸಿದೆ. ಕ್ರೈಸಿಸ್ ಪೀರಿಯಡ್ ಏನಾದರೂ ಆ ಸಮಯದಲ್ಲಿ ನಾವು ಯಾವುದೇ ಒಂದು ರೋಗಿಗೆ ಯಾವುದೇ ಥರದ ತೊಂದರೆ ಆಗಬಾರ್ದು, ಗ್ರಾಮೀಣ ಮಟ್ಟದಲ್ಲಿರುವಂಥ ರೋಗಿಗಳು ನಗರ ಪ್ರದೇಶಕ್ಕೆ ಹೋಗಿ ಪರದಾಡಲು ಆಗಬಾರ್ದು ಅಂದ್ಬಿಟ್ಟು ನಾವು ನಮ್ಮ ಆಸ್ಪತ್ರೆಯನ್ನು ಅವರಿಗೆ ನಾವು ತೆರೆದಿಟ್ಟಿದ್ದೀವಿ. ನಮ್ಮ ಒಂದು ಅಳಿಲು ಸೇವೆ ಏನಂತಂದರೆ ಯಾವುದೇ ಒಂದು ರೋಗಿಗೆ ಯಾವುದೇ ಒಂದು ಸ್ಪೆಷಾಲಿಟಿ ಅವರಿಗೆ ಯಾವುದೇ ಒಂದು ಚಿಕಿತ್ಸೆ ಬೇಕು ಅಂತಂದರೆ ಫ್ರೀ ಔಟ್ ಪೇಷಂಟ್ ಸರ್ವಿಸಸ್ ಮಾಡಬೇಕು ಅಂತೇಳಿ ನಾನು ನಮ್ಮ ಟ್ರಸ್ಟ್ನ ವತಿಯಿಂದ ಆದೇಶ ಹೊರಡಿಸಿದ್ದೇನೆ. ಹೌದು, ಡಾಕ್ಟರ್ಸ್ ಪ್ರತಿಭಟನೆ ಮುಗಿಯುವವರೆಗೂ ದೇವನಹಳ್ಳಿಯ ಆಕಾಶ್ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗಳ ಕರ್ತವ್ಯ ನಿರ್ವಹಿಸಲು ಮುಂದಾಗಿದೆ. ಫ್ರೀ ಕನ್ಸಲ್ಟೇಷನ್ ಫೀಸ್, ಉಚಿತ ಬೆಡ್ ಹಾಗೂ ರಿಯಾಯಿತಿ ದರದಲ್ಲಿ ಮೆಡಿಸಿನ್ ಹಾಗೂ ಟ್ರೀಟ್ಮೆಂಟ್ ನೀಡಲು ಆಸ್ಪತ್ರೆ ನಿರ್ಧರಿಸಿ ಅದರಂತೆ ಚಿಕಿತ್ಸೆ ನೀಡಲು ಆರಂಭಿಸಿದೆ. ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸಲು ಹೈಫೈ ವ್ಯವಸ್ಥೆಯನ್ನೇ ಹೊಂದಿರುವ ಆಸ್ಪತ್ರೆಯಲ್ಲಿ ರಕ್ತ ಪರೀಕ್ಷೆ, ಯೂರಿನ್ ಪರೀಕ್ಷೆ, ಎಂಡೋಸ್ಕೋಪಿ, ಇಸಿಜಿ, ಎಕ್ಸ್ರೇ, ವಿವಿಧ ಶಸ್ತ್ರಚಿಕಿತ್ಸೆಗಳು ಬಡವರಿಗೆ ಮುಕ್ತವಾಗಿ ಸಿಗಲಿದೆ. ಅಲ್ಲದೆ ಟೆಸ್ಟ್ ಸ್ಕ್ಯಾನ್, ಗರ್ಭ, ಮೂಳೆ, ಬ್ರೆಸ್ಟ್ ಕ್ಯಾನ್ಸರ್ ಮೊದಲಾದ ಪರೀಕ್ಷೆಗಳನ್ನು ಕೂಡ ಅಗತ್ಯವುಳ್ಳವರು ಮಾಡಿಸಿಕೊಳ್ಳಬಹುದು. ಒಟ್ಟಾರೆ ಮುಷ್ಕರ ಮುಗಿಯುವವರೆಗೂ 24 ಗಂಟೆ ಉಚಿತ ಸೇವೆಗಾಗಿ 145ಕ್ಕೂ ಹೆಚ್ಚು ಸಿಬ್ಬಂದಿ ದುಡಿಯಲು ಸನ್ನದ್ಧರಾಗಿದ್ದಾರೆ. ಈ ಮುಷ್ಕರ ಇರುವ ಸಮಯದಲ್ಲಿ ನಿಮಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ತೊಂದರೆ ಆಗುತ್ತೆ ಅಂತ ದಯವಿಟ್ಟು ತಿಳ್ಕೊಬೇಡಿ. ನಮ್ಮ ಕೈಲಾದಷ್ಟು ನಾವು ಒಂದು ಸಹಾಯವನ್ನು ಮಾಡ್ತೀವಿ. ಸಣ್ಣ ಪುಟ್ಟ ತೊಂದರೆಗಳಿಗೆ ನಮ್ಮ ಆಸ್ಪತ್ರೆಗೆ ಬಂದು ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಮಾಡ್ಕೊಡ್ತೀವಿ. ಬಾಯಿಂದ ಬಾಯಿಗೆ ಆಸ್ಪತ್ರೆಯ ಉಚಿತ ಚಿಕಿತ್ಸೆಯ ಮಾಹಿತಿ ಲಭಿಸಿದ್ದು ಸುತ್ತಮುತ್ತಲಿನ ಹಳ್ಳಿಗಳ ಜನರು ಆಸ್ಪತ್ರೆಯ ಅನುಕೂಲ ಪಡೆದುಕೊಳ್ಳುತ್ತಿದ್ದಾರೆ. ಅಲ್ಲದೆ ಈ ದೊಡ್ಡ ಊರಿನಲ್ಲಿ ಮುಷ್ಕರ ಬಿಸಿಯಿಂದಾಗಿ ಚಿಕಿತ್ಸೆ ಸಿಗದವರಿಗೂ ಇಲ್ಲಿಗೆ ಬನ್ನಿ ಅಂತ ಬಡವರೇ ಸಲಹೆ ನೀಡುತ್ತಿದ್ದಾರೆ. ಇಲ್ಲಿ ಒಂದು ಫ್ರೀ ಉಚಿತವಾದ ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಊರುಗಳಲ್ಲೂ ಕೂಡ ತಜ್ಞ ವೈದ್ಯರಿದ್ದು ಉತ್ತಮವಾದಂತ ಆರೋಗ್ಯನ ಎಲ್ಲರೂ ಮಕ್ಕಳು, ಮರಿ ಮಕ್ಕಳು, ಹೆರಿಗೆ ಅನೇಕ ವಿಭಾಗಗಳಲ್ಲೂ ಕೂಡ ಇವರು ಚಿಕಿತ್ಸೆಯನ್ನು ಕೊಡ್ತಾ ಇದ್ದಾರೆ. ಈ ಚಿಕಿತ್ಸೆಯನ್ನ ಎಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ಇರುವಂತ ಎಲ್ಲರೂ ಕೂಡ ಸದುಪಯೋಗಪಡಿಸಿಕೊಂಡು ಅಂತ ಹೇಳ್ತಾರೆ. ಒಟ್ಟಲ್ಲಿ ವ್ಯಾಪಾರಿ ಮನೋಭಾವದ ಸಮಾಜದಲ್ಲಿ ಆಕಾಶ್ ಆಸ್ಪತ್ರೆಯ ಉಪಕಾರ ನಿಜಕ್ಕೂ ಶ್ಲಾಘನೀಯವೇ ಸರಿ.